ನಮಸ್ತೆ ಕರ್ನಾಟಕ, ನಾನು ಅನಿಲ್ ಆಚಾರ್, ಆಸಕ್ ಫಿಟ್ನೆಸ್ ದಾವಣಗೆರೆ. ನಾನಿವತ್ತು ಲೆಗ್ಸ್ ಬಗ್ಗೆ ಟ್ರೈನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬನ್ನಿ, ಲೆಗ್ಸ್ನ ಟ್ರೈನ್ ಮಾಡೋಣ. ಅದನ್ನು ಯಾವ ಥರ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ಬಂದುಬಿಟ್ಟು ಫ್ರೀ ಸ್ಕ್ವಾಟ್ ಮಾಡ್ತಾ ಇದ್ದೀನಿ. ಫ್ರೀ ಸ್ಕ್ವಾಟ್ 1 ಕೌಂಟಿಗೆ 20 ಸೆಟ್ ಮಾಡ್ತೀನಿ. ಆ ಥರ 3 ಸೆಟ್ ಮಾಡ್ತಾ ಇದ್ದೀನಿ. ಬನ್ನಿ. 1 2 3 4 5 6 7 8 9 10. 1 2 3 4 5 6 7 8 9 10. ಈ ಥರ 1 ಸೆಟ್ಟಿಗೆ 20 ರೆಪ್ಸ್ ಮಾಡಬೇಕು. ಆ ಥರ 3 ಸೆಟ್ಸ್ ಮಾಡಬೇಕು. ಓಕೆನಾ? ಈಗ ಫ್ರೀ ಸ್ಕ್ವಾಟ್ ಆಯಿತು. ಈಗ ನೆಕ್ಸ್ಟ್ ಬಂದುಬಿಟ್ಟು ಬಾರ್ಬಲ್ ಸ್ಕ್ವಾಟ್ ಮಾಡಿಸ್ತಾ ಇದ್ದೀನಿ. ಬನ್ನಿ. ಸೊ ಆ್ಯಂಡ್ ದೆನ್ ನೀವು ಬಿಗಿನರ್ಸ್ ಆಗಿದ್ದರೆ 10 ಸಾಕು. ಬಟ್ ನೀವೇನು ಇಂಟರ್ಮೀಡಿಯೇಟ್ ಆಗಿದ್ದರೆ 20-25 ಅಬೋ ಡಿಪೆಂಡ್ಸು. ಬನ್ನಿ, ಪೊಸಿಷನ್ ತೋರಿಸ್ಕೊಡ್ತೀನಿ ಬನ್ನಿ. ಈಗ ತುಂಬ ಜನ ಪೊಸಿಷನ್ ರಾಂಗ್ ಮಾಡ್ತಾಯಿದ್ದೀರಾ ನೋಡಿ. ಈ ಥರ 2 ಕಾಲು ಜೋಡಿಸ್ಬಿಟ್ಟು ಸ್ವಲ್ಪ ವೈಡ್ ಮಾಡಿ, ಸ್ವಲ್ಪ ಮತ್ತೆ ವೈಡ್ ಮಾಡಿ ನೋಡಿ. ಇಷ್ಟಿರ್ತಿರಲ್ಲ, ಎಷ್ಟು ಸಿಂಪಲ್, ಇಷ್ಟೇ ಸಿಂಪಲ್ ನೋಡಿ. ಫ್ರಂಟ್ ಮಜಲ್ಲಿ ಮಾಡ್ತಾಯಿದ್ದೀನಿ. 2 3 4 ಇದನ್ನು ಕೂಡ ಸೇಮು 20 ರೆಪ್ಸು 3 ಸೆಟ್ಸ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಈಗ ನಂದು ಬಾರ್ಬಲ್ ಸ್ಕ್ವಾಟ್ಸ್ ಆಯಿತು. ಈಗ ನೆಕ್ಸ್ಟ್ ಲೆಗ್ ಪ್ರೆಸ್ ಮಾಡ್ತಾ ಇದ್ದೀನಿ. ಇದು ಕೂಡ ವೇಟ್ಸ್ ಸೇಮ್ಸ್ ಆಗುತ್ತೆ. ಡಿಪೆಂಡ್ಸ್, ನಿಮ್ಮ ಸ್ಟಾಮಿನಾ ಮೇಲೆ ಡಿಪೆಂಡ್ಸ್ ಆಗುತ್ತೆ ವೇಟ್ಸ್ ಎಲ್ಲ, ನೀವು ಯಾವ ಥರ ಮಾಡ್ತೀರ ಅನ್ನೋದು. ಈಗ ನಾನು ಪೊಸಿಷನ್ ಹೇಳ್ಕೊಡ್ತೀನಿ ಬನ್ನಿ. ನಾನು ನೋಡಿದ ಮಟ್ಟಿಗೆ ತುಂಬ ಜನ ಯಂಗ್ಸ್ಟರ್ಸ್ಗಳು ಸ್ಪೀಡಾಗಿ ಮಾಡ್ತಿದ್ದಾರೆ. ಈ ಥರ ಸ್ಪೀಡಾಗಿ ಮಾಡಬಾರ್ದು. ಯಾವಾಗಲೂ ಮಸಲ್ನ ಫೀಲ್ ಮಾಡಬೇಕು. ಸೊ ಸ್ಲೋಲಿ ಇಳಿಸ್ಬೇಕು, ಜೋರಾಗಿ ಪುಷ್ ಮಾಡಬೇಕು. ಸೇಮ್ 1 2 3 4 5 6 7 8 9 10. ಸೊ ಈ ಥರ ನೀವು ಸ್ಲೋಲಿ ಮಾಡಿದರೆ ಮಸಲ್ನ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆಯಿತಾ? ಲೆಗ್ ಪ್ರೆಸ್ ಆಯಿತು. ಸೊ ಈಗ ನಾನು ಲೆಗ್ ರೈಸ್ ಮಾಡ್ತಾ ಇದ್ದೀನಿ. ಬನ್ನಿ. ಸೊ ನನಗೆ ವೇಟ್ಸ್ ಬಂದುಬಿಟ್ಟು 80ಗೆ ಹಾಕಿದ್ದೀನಿ. ತುಂಬ ಜಾಸ್ತಿ ಅನ್ನಿಸ್ತಿದೆ, ಬಟ್ ಆದರೂ ಕೂಡ ಮಾಡ್ತೀನಿ. ಓಕೆ, ಸ್ಲೋಲಿ ರೈಸ್ ಮಾಡಬೇಕು, ಡೌನ್ ಮಾಡಬೇಕು, ಸ್ಲೋಲಿ ಈಸಿ. 1 2 3. ಸೊ ಈಗ ಲೆಗ್ ಎಕ್ಸ್ಟೆನ್ಷನ್ ಆಯಿತು. ಈಗ 60 ಸ್ಕ್ವಾಟ್ಸ್ ಮಾಡ್ತಾ ಇದ್ದೀನಿ. ಬನ್ನಿ. ಸೊ ನನಗೆ 20 kg ಕಂಫರ್ಟ್ ಇದೆ. ನಿಮಗೆ ಯಾವ ವೇಟ್ಸ್ ಕಂಫರ್ಟ್ ಅನಿಸುತ್ತೋ ಆ ವೇಟ್ಸ್ ತಗೊಂಡು ಮಾಡಿ. ನೋಡಿ, ಸಿಂಪಲ್, ಜಸ್ಟ್. ಓಕೆನಾ? ನಾನು ಫಂಕ್ಷನಲ್ ಟ್ರೈನರಲ್ಲಿ ಟ್ರೈನ್ ಮಾಡ್ತಾ ಇದ್ದೀನಿ. 4 5 6 7 8 9 10. ಸೊ ನಾನು 20 kg ತೊಗೊಂಡಿನಿ ಅಂತೇಳಿ ಮತ್ತೆ ನೀವು 20 kg ತೊಗೊಂಡಿರಾ? ಬಟ್ ಡಿಪೆಂಡ್ಸ್, ನಿಮ್ಮ ಮೇಲೆ ಇರುತ್ತೆ. ಬಿಗಿನರ್ಸ್ ಆಗಿದ್ದರೆ 5 to 10 kg ತೊಗೊಂಡು ಮಾಡಿ. ಒಳ್ಳೆ ಎಫೆಕ್ಟಿವ್ ವರ್ಕೌಟ್ ಅನಿಸುತ್ತೆ. 60 ಸ್ಕ್ವಾಟ್ಸ್ ಆಯಿತು. ಈಗ ಲಂಚಸ್ ಮಾಡ್ತಾ ಇದ್ದೀನಿ. ಬನ್ನಿ, ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಇದು ಕೂಡ ಡಿಪೆಂಡ್ಸ್, ನಿಮ್ಮ ಮೇಲೆ ವೇಟ್ಸ್ ಯಾವ ಥರ ಮಾಡ್ತೀರೋ ಅನ್ನೋ ಮೇಲೆ ಡಿಪೆಂಡ್ಸ್ ಇರುತ್ತೆ. ಸೊ ಲೆಫ್ಟ್ ಲೆಗ್ ಮುಂದೆ ಇಡಿ ನೋಡಿ. ಗುಡ್. 1 2 3 4 5 6 7 8 9 10. ಸೊ ಹಾಗೆ ನೆಕ್ಸ್ಟ್ ಹಾಗೆ ಲೆಗ್ ಚೇಂಜ್ ಮಾಡ್ತಾ ಹೋಗಿ. 1 2 3 4 5 6 7 8 9 10. ಸೊ ಇವತ್ತು ಕಂಪ್ಲೀಟ್ ಲೆಗ್ ಎಕ್ಸರ್ಸೈಸ್ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ನಿಮ್ಮನ್ನು ಕಡ್ಡಿ ಅಂತ ರ್ಯಾಗ್ ಮಾಡ್ತಾಯಿದ್ರೆ, ಸೊ ಬನ್ನಿ, ನೀವು ನಂತರ ಲೀನಾಗಿ ಮಸಲ್ ಬಿಲ್ಡ್ ಮಾಡಬೇಕಂದ್ರೆ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಇವತ್ತು ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಅಪ್ಪರ್ ಬಾಡಿ ಟ್ರೈನ್ ಮಾಡ್ತಾರೆ. ಸೊ ಲೋಯರ್ ಬಾಡಿ ಯಾರು ಟ್ರೈನ್ ಮಾಡಲ್ಲ. ಸೊ ನನಗೂ ಕೂಡ ಕಾಪ್ಸ್ ಇಲ್ಲ. ಕಾಪ್ಸ್ನ ಕೂಡ ಒಂದು ಮಸಲ್ಲು. ಆ ಕಾಪ್ಸ್ ಕೂಡ ಪ್ರತಿ ಲೆಗ್ಸ್ ವರ್ಕೌಟ್ ಮಾಡುವಾಗ್ಲೂ ಕಾಪ್ಸ್ನ ಟ್ರೈನ್ ಮಾಡಲೇಬೇಕು. ಸೊ ಬನ್ನಿ, ಕಾಪ್ಸ್ ಯಾವ ಥರ ಟ್ರೈನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಸಿಂಪಲ್
ನೋಡಿ ಸಿಂಪಲ್, ಓಕೆನಾ? ಇಷ್ಟೇ, ಕಾಪ್ಸ್ ಅಷ್ಟೇ ಮೂಮೆಂಟ್ ಆಗಬೇಕು. ನೋಡ್ತಾ ಇದ್ದೀರಾ ಕಾಪ್ಸ್ ಯಾವ ಥರ ಟ್ರೈನ್ ಆಗ್ತಿದೆ ಅಂತೇಳಿ? ಓಕೆ, 1 2 3 4 5 6 7 8 9 10. ಸೊ ಎಲ್ಲರ ಹತ್ರ ಒಂದು ರಿಕ್ವೆಸ್ಟು, ತುಂಬ ಜನ ಕಾಪ್ಸ್ನ ಟ್ರೈನ್ ಮಾಡೋದೇ ಇಲ್ಲ. ಸೊ ಇನ್ಕ್ಲೂಡ್ ನಾನು ಕೂಡ, ನಮ್ಮ ಕೋಚ್ ಹೇಳ್ತಿದ್ದಾರೆ ಕಾಪ್ಸ್ ಟ್ರೈನ್ ಮಾಡಂತೇಳಿ. ನಾನು ಕೂಡ ಕಾಪ್ಸ್ ಮಾಡುವಾಗ ಮಾಡಲ್ಲ, ಪೇನ್ ಆಗುತ್ತೆ ಅಂತೇಳಿ, ಬಟ್ ಕಾಪ್ಸ್ ಮಾಡ್ತಾ ಇರಬೇಕು. ಸೊ ಇವತ್ತು ನೋಡಿ ನನ್ನ ಲೆಗ್ಸ್ ಯಾವ ಥರ ಟ್ರೈನ್ ಆಗಿದೆ ಅಂತೇಳಿ. ಓಕೆ, ನಾನು ಕಂಪ್ಲೀಟ್ ಫ್ರಂಟ್ ಸ್ಕ್ವಾಟ್ ಟ್ರೈನ್ ಮಾಡಿದ್ದೀನಿ, ಓಕೆನಾ? ಇದೇ ಥರ ನಿಮಗೆ ಬಾಡಿ ಬಿಲ್ಡಿಂಗ್ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕಿದ್ದರೆ, ಲೀನ್ ಮಸಲ್ ಯಾವ ಥರ ಬಿಲ್ಡ್ ಮಾಡೋಕ್ಕಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದುಬಿಟ್ಟು ಅನಿಲ್ ಆಚಾರ್ ಮಿಸ್ಟರ್ ಕೆಂಡಿ ಅಂತ ಇದೆ, ಫಾಲೋ ಮಾಡಿ. ಹಾಗೆ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ವೀಡಿಯೋಸ್ ಇದೆ ವರ್ಕೌಟ್ ಬಗ್ಗೆ, ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.